ಮುಂದೆ ಆಟೋನೇ ಕಾಣಿಸ್ತಾ ಇಲ್ಲ. ಬಿರಿಯಾನಿ ಬಂದಿದೆ, ಜೊತೆಲಿ ಒಂದು ಕಬಾಬು. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಎಸ್, ಥರ ಅನ್ಎಕ್ಸ್ಪೆಕ್ಟೆಡ್ ವಿಡಿಯೋ. ಬಿರಿಯಾನಿ ರೈಡ್ ಹೋಗ್ತಾಯಿದ್ದೀರಿ. ಮನಿ ಬಿರಿಯಾನಿ ಅಂತ ಪ್ಲ್ಯಾನ್ ಇರೋದು, ಎಲ್ಲಿ ಹೋಗ್ತೀರಿ ಅನ್ನತ್ತಂತ ಇನ್ನೂ ಐಡಿಯಾ ಇಲ್ಲ. ಸೊ ಎಸ್ ಬನ್ನಿ ನೋಡೋಣ. ಸೊ ಗಾಡಿಗಳೆಲ್ಲ ವಾಮಪ್ಪು ಅದು ಇದಾಗಿದೆ. ಬೆಳಗ್ಗೆ ಹೆವಿ ಕೋಲ್ಡ್ ಇದೆ ವೆದರ್. ಆಹಾ, ಒಂದೇ ಕಡೆ ನೋಡಿ ಫಾಗ್ ಹೆಂಗಿದೆ ಅಂತ. ಆಹಾ, ಕ್ರೇಜಿ. ಜಾಕೆಟ್ ಹಾಕಿದ್ರೂ ಕೋಲ್ಡ್ ಹೊಡಿತಾ ಇದೆ. ಇಲ್ಲಿ ಇನ್ನೂ ಜಾಸ್ತಿ ಆಗೋಯ್ತಪ್ಪ. ಓಹೋ ಹೋ, ಈಗಂತೂ ಏನೇನು ಕಾಣಿಸ್ತಲ್ಲ. ಬಾ ಎಂಥ ಫಾಗಪ್ಪ ಇದು. ಮುಂದೆ ಆಟೋನೇ ಕಾಣಿಸ್ತಾ ಇಲ್ಲ. ಪ್ಲ್ಯಾನ್ಸ್ ಬಂದು ಮಹೇಶ್ ಬರಬೇಕು ಅಂತ ಇರೋದು ನಮ್ಮ ಜೊತೇಲಿ. ಸೊ ಎಸ್, ಅದೇ ಅವನು ಕಾಯ್ಕೊಂಡು ಬಂದಿದ ತಕ್ಷಣ ಬಿಡೋದು ಅಷ್ಟೇ. ಫಾಗ್ ಅಂತೂ ಅಲ್ಟಿಮೇಟ್ ಆಗಿದೆ. ಏನು ಫುಲ್ಲು ತುಂಬೋಗಿದೆ. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಕಾದ್ರೆ ಇನ್ನೇನು ಮಹೇಶ್ ಬರ್ತಿದ್ದಾನಂತೆ. ಸೊ ಅದಕ್ಕೆ ಫುಲ್ಲು ರೈಡಿಂಗ್ ಗೇರು ಅದು ಇದೆಲ್ಲ ಹಾಕ್ಕೊತಾ ಇದ್ದೀರಿ. ಬಂದ ತಕ್ಷಣ ಬೇಗ ಬಿಡೋಣ ಅಂತ. ಗ್ಲೌಸ್ ಎಲ್ಲ ಇಟ್ಟಿದ್ದಕ್ಕೆ ಫುಲ್ ಕೋಲ್ಡ್ ಹೋಗ್ಬಿಟ್ಟಿದೆ. ಅಬ್ಬಬ್ಬಬ್ಬ, 7 ಗಂಟೆ ಆದರೂ ನೋಡಿ ಫಾಗ್ ಸಾಕಾಗಿದೆ. ಟೈಮ್ ಆಗಿದೆ 7 ಗಂಟೆ ಮೇಲೆ. 7:15. ನಾವು 6:15ಗೆಲ್ಲ ಅಲ್ಲಿರೋಣ ಅಂದ್ಕೊಂಡಿದ್ರಿ. ಬರಲ್ಲ, ಬನ್ನಿ ನೋಡೋಣ. ಈ ಚಳಿಯಲ್ಲ ಅದು ಯಾರು ಬಂದಿರ್ತಾರೋ ತಿನ್ನೋಕೆ ಬಿರಿಯಾನಿನ. ನಮ್ಗಾಗೋಷ್ಟು ಬಿರಿಯಾನಿ ಸಿಗ್ಬೋದು. ನೋಡಿ ರಾಜಲ್ಲಿ ಖಾಲಿ ಹೊಡಿತಾ ಇದ್ದಾರೆ. ನೋಡೋಣ ಈ ಚಳಿಯಲ್ಲಿ. ಅದು ಫ್ರೈಡೇ ಮಾರ್ನಿಂಗ್ ಬೇರೆ, ಎಲ್ಲ ಆರಾಮಾಗಿ ಕೆಲಸಗಳು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ನಾವಿಲ್ಲಿ ಬಿರಿಯಾನಿ ತಿನ್ನೋಕೆ ಬಂದಿದ್ದೀರಿ. ಇಫ್ ಇನ್ ಕೇಸ್ ಏನಾದರೂ ಮನೆಯಲ್ಲಾಗಿಲ್ಲ ಅಂತಂದರೆ ರಾಜಕ್ಕೆ ಬಂದುಬಿಡೋಣ. ಅದು ಇಲ್ಲ ಅಂದರೆ ಸುರೇಶ್ ಗೌಡ ಮಿಲ್ಟ್ರಿ ಹೋಟ್ಲಿಗೆ ಹೋಗೋಣ ಅಂತ ಇದ್ದಿದ್ದು. ಬಟ್ ಸುರೇಶ್ ಗೌಡ 11 ಗಂಟೆಗೆ ಅಂತ ಓಪನ್ ಆಗೋದು. ಸೊ ಅದು ಔಟ್ ಆಫ್ ಆಪ್ಷನ್ಸ್. ಸುರೇಶ್ ಬನ್ನಿ. ಇನ್ನೊಂದೇನೆಂದರೆ ಮಣಿ ಬಿರಿಯಾನಿ ಅಲ್ಲಿ ರ್ಯಾಂಪ್ ಇರುತ್ತೆ ಹೋಗೋದು ಒಳಗಡೆ, ಪಾರ್ಕಿಂಗು. ಅದೊಂದು ಸ್ವಲ್ಪ ನೋಡ್ಕೊಬೇಕು. ಯಾಕಂದರೆ ನಮ್ಮ ಬ್ರಾಕ್ಸ್ ಪಿಂಟ ಕಾರ್ ಬಂದಿದೆಯಲ್ವ, ಅದಕ್ಕೊಂದು ಚಿಕ್ಕ ಸ್ಕ್ರ್ಯಾಚ್ ಬಿದ್ರೇನು ಎದ್ದು ಕಾಣುತ್ತದು. ಸೊ ಅದರಿಂದ ಸ್ವಲ್ಪ ಸೇಫ್ಟಿಯಿಂದ ಆರಾಮಾಗಿ ಇಳಿಸ್ಬೇಕು. ಪೆಟ್ರೋಲ್ ಹಾಕಿಸ್ಬೇಕಾಯ್ತು. ಬರಲ್ಲ ಬನ್ನಿ, ಫಾಸ್ಟು ಹೊಟ್ಟೆಗೆ ಬಿರಿಯಾನಿ ಹಾಕೊಂಬಿಡೋಣ. ಇಲ್ಲಿಂದ ರೋಡ್ಸ್ ಒಂದು ಸ್ವಲ್ಪ ಗಜಿ ಬಿಜಿ. ಜನರು ಪರವಾಗಿಲ್ಲ ಇದ್ದಾರೆ. ಕಾರ್ಗಳೆಲ್ಲ ನೋಡಿ ಆಚೆ ಕಡೆ. ಚಳಿ ಅಬ್ಬಾ. ಕ್ಲಿಯರ್ ಮಾಡ್ದ ಅಣ್ಣ. ಅದು ಸ್ಲೈಟ್ ಚಿಕ್ಕ ಗ್ಯಾಪ್ ಇತ್ತು. ಬಿರಿಯಾನಿ ಬಂದಿದೆ, ಜೊತೆಲಿ ಒಂದು ಕಬಾಬು. ಈ ಮಂಜಿಗೆ ಈ ಬಿಸಿ ಬಿರಿಯಾನಿ ಸಾಕಾಗಿರುತ್ತೆ. ಬನ್ನಿ. A few moments later. ಓಕೆ, ಬಿರಿಯಾನಿ ಎಲ್ಲ ತಿಂದಿದ್ದಾಯಿತು. ಇವಾಗ ಹೊಡ್ತಾ ಇದ್ದೀರಿ. ಈ ಗಾಡಿ ನಿಂದೆ ತೋರ್ಸೋದ್ರಲ್ಲಿ ಇಳಿದೋಗ್ಬಿಡುತ್ತಪ್ಪ. ಇನ್ನು ಇದಕ್ಕೆ ಬೇರೆ ಫ್ಯೂಲ್ ಅಪ್ ಮಾಡಿಸ್ಬೇಕು. ರಿಸರ್ವ್ ಬಂದುಬಿಟ್ಟಿದೆ. ಬೇಸ್ ಬನ್ನಿ ಹೊಡೋಣ. ಏನು ಜನರಿಲ್ಲೂ ಇದ್ದಾರೆ. ಸಿಗರೇಟು, ಟೀ, ಕಾಫಿ.
ಇವಾಗ ಪ್ಲ್ಯಾನ್ಸ್ ಬಂದು ದೇವನಹಳ್ಳಿ ಶೆಲ್ ಹತ್ರ ಹೋಗೋಣ ಅಂತ. ಗಾಡಿಗೆ ಬೇರೆ ಫ್ಯೂಲ್ ಅಪ್ ಮಾಡಿಸ್ಬೇಕು. ನೋಡೋಣ ಬನ್ನಿ. ಫಸ್ಟು ಫ್ಯೂಲ್ ಅಪ್ ಮಾಡಿಸ್ಕೊಂಡು ಆಮೇಲೆ ಆರಾಮಾಗಿ ಶೆಲ್ಗೆ ಹೋಗಿ ಒಂದು ಕಾಫಿ ಕುಡ್ಕೊಂಡು ಬರೋಣ. ಹೇಳ್ಬೇಕಂದ್ರೆ ನಮ್ಮ ಅಣ್ಣ ಬೇಡ ಅಂತ ಹೇಳ್ತಿದ್ದ, ಆರಾಮಾಗಿ ತಿಂದಿದ್ದೀರಿ ಮನೆಗೆ ಹೋಗೋಣ ಅಂತ. ಆದರೆ ನನಗೆ ಯಾಕೋ ರೈಡ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಈ ಸಂಡೇ ಬೇರೆ ರೈಡ್ ಹೋಗೋ ಡೌಟೇನೆ. ಮಹೇಶು ಮೈಸೂರಿಗೆ ಹೋಗ್ತಾ ಇದ್ದಾನೆ, ಮತ್ತು ಯಾರ್ಯಾರು ಬರ್ತಾರೇನೋ ಅಂದ್ಕೊಂಡು ಸೈಲೆಂಟ್ ಆಗೋಗಿದ್ದೀನಿ. ಸೊ ಎಸ್, ಬನ್ನಿ ನೋಡೋಣ. ಇವಾಗ ತಕ್ಷಣಕ್ಕೆ ಒಂದು ಶಾರ್ಟ್ ರೈಡ್ ಮುಗಿಸಿರೋಣ. ಆಯಿತು ಅಂತಂದರೆ ಸಂಡೇನ ಹೋಗೋಣ, ಯಾವ್ದಾದ್ರು ಒಳ್ಳೆ ಪ್ರಾಪರ್ ಪ್ಲ್ಯಾನ್ ಸಿಕ್ಕಿದ್ರೆ. ಓಕೆ, ಫಿಲ್ ಅಪ್ ಮಾಡಿಸ್ಬಿಡೋಣ. ಫುಲ್ ಟ್ಯಾಂಕ್ ಮಾಡಿಬಿಡಿ ಅಣ್ಣ ಪವರು. ಬನ್ನಿ, ಫುಲ್ ಟ್ಯಾಂಕು ಪವರ್ ಹಾಕ್ಸಿದ್ರೆ ಜಾಸ್ತಿ ಎಥನಾಯಿಲ್ ಇರೋದಿಲ್ಲ. ಸೊ ಅದರಿಂದ ಅವಾಗ ಒಂದು ಸ್ವಲ್ಪ ಎಥನಾಯಿಲ್ ಕಡಿಮೆ ಓಡಿಸೋಷ್ಟು ಒಳ್ಳೆಯದೇ. ಸೊ ಎಡಿಟ್ ಮಾಡ್ತಾ ಒಂದು ರಿಯಲೈಸ್ ಆಯಿತು, ಇಲ್ಲಿ ಪೆಟ್ರೋಲ್ ಕ್ಯಾಪ್ ಹತ್ರ ಒಂಥರ ಫ್ಯೂಲ್ ಎಲ್ಲ ಆಚೆ ಬಂದಂಗೆ ಕಾಣಿಸಿದ್ದಲ್ಲ. ನಾನು ಯೋಚನೆ ಮಾಡ್ತಿದ್ದೆ, ಪೆಟ್ರೋಲ್ ಹೆಂಗಪ್ಪ ಆಚೆ ಬಂತು, ಹಾಕಿದಾಗ ಎಲ್ಲ ನೀಟಾಗಿ ಹಾಕಿದ್ದಲ್ವ ಅಂತ. ಸೊ ಈ ಕ್ಲಿಪ್ ಆದಮೇಲೆ ಪ್ಲೇ ಮಾಡ್ತೀನಿ ನೋಡಿ ಫುಲ್ಲು, ಆವಾಗ ಫ್ಯೂಲೆಲ್ಲ ಆಚೆ ಬಂದ್ಬಿಡುತ್ತೆ. ನಾನು ಈಗ ಎಡಿಟಿಂಗ್ ಮಾಡ್ತಾ ರಿಯಲೈಸ್ ಆಗಿದೆ ನೋಡಿ. ಸೊ ಅದಕ್ಕೆ ಫುಲ್ ಟ್ಯಾಂಕ್ ಇದ್ದಾಗ ಫುಲ್ಲೆಲ್ಲ ಮಾಡೋವಾಗ ಒಂದ್ಸಲ ಯೋಚನೆ ಮಾಡಬೇಕು. ಅಂತೂ ಅಲ್ಟಿಮೇಟ್ ಆಗಿದೆ. ಹೋಗಿ ಫೈನಲ್ ಸ್ಟಾಪ್ ಇದೇನೆ, ಇಲ್ಲೇನಾದರೂ ಕಾಫಿ ಗೀಫಿ ಕುಡ್ಕೊಂಡು ಓಡೋಣ. ಇಲ್ಲ ಹಾಕೊಂಬಿಡೋಣ ಬನ್ನಿ. A few minutes later. ಒಂದು ಸ್ಮಾಲ್ ಕಾಫಿ ಬ್ರೇಕ್ ಆಗಿದ ತಕ್ಷಣ, ಸ್ಮಾಲ್ ಏನಿಲ್ಲ 10:30 ಆಗಿದೆ. ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಬಿಡ್ತಾಯಿದ್ದೀರಿ. ಪವರ್ ಇಲ್ವಾ ಅಣ್ಣ? ಪವರ್ ಇದೆಯಾ? ಪವರು ನಾರ್ಮಲ್ಲ? ಬನ್ನಿ ನೋಡೋಣ. ಮುಂದೆ ಎಲ್ಲಾದ್ರೂ ಹಾಕಿಸ್ಕೊಂಡೇ ಹೋಗಬೇಕು. ರಿಸರ್ವ್ ಬಂದುಬಿಟ್ಟಿದೆ. ರಿಸರ್ವ್ ಏನಿಲ್ಲ, ಆರಾಮಾಗಿ 50 ಹೋಗ್ಬೋದು, ಬಟ್ ತುಂಬ ರಿಸ್ಕಿ ಆಗೋಗ್ಬಿಡುತ್ತೆ. ಅಲ್ಲಿ ಈ ಸೈಡು ಒಂದು ಸ್ವಲ್ಪ ಪೊಲೀಸ್ ಅವ್ರು ಜಾಸ್ತಿ ಇರ್ತಾರೆ. ಆರಾಮಾಗಿ ಬರೋಣ. ಭಾರತ್ ಪೆಟ್ರೋಲಿಯಂ ಇದೆ, ಬನ್ನಿ ಇಲ್ಲಿ ನೋಡೋಣ. ಏನು ಮಾಡೋಕ್ಕಲ್ಲ, ಒಂದು 200 ಆದರೂ ಹಾಕಿಸ್ಕೊಬೇಕು. 200-300 ಒಂದು 200 ರೂಪಾಯಿಗೆ ಹಾಕ್ಸೋ. ಹಾಂ, ಇವಾಗ ತಕ್ಷಣಕ್ಕೆ ನಾರ್ಮಲ್ ಹಾಕಿಸ್ತಾ ಇದ್ದೀರಿ ಪೆಟ್ರೋಲು. ಮನೆ ತನಕ ಹೋಗೋಕೆ ಆಗಬೇಕಲ್ಲ, ಇಲ್ಲಾಂದರೆ ಕಷ್ಟ. 500 ಅಣ್ಣ. ಓಕೆ ಅಣ್ಣ, ಥ್ಯಾಂಕ್ಸ್. ಓಕೆ, ನಾರ್ಮಲ್ಲು 500 ಹಾಕ್ಸಿದ್ದೀರಿ. ಇವಾಗ ಯೂಸರ್ ಚೇಂಜ್ ಮಾಡ್ಕೊಳೋಣವಾ? ಇವಾಗ ಹಾಕೊಳ್ಳೋಣ ರೀ. ಹತ್ರ 11 ಗಂಟೆ ಹಂಗಾಗಿದೆ. ಆದರೂ ನೋಡಿ ಫಾಗ್ ಎಲ್ಲ ಒಂದು ಸ್ವಲ್ಪ ಹಂಗಂಗೆ ಇದೆ. ಇನ್ನು ಕೋಲ್ಡ್ ವೆದರ್ ಅಲ್ವಾ, ಒಂದು ಸ್ವಲ್ಪ ಅದೇ ಥರ ಇರುತ್ತೆ ಇನ್ನೊಂದು ಸ್ವಲ್ಪ ದಿನ. ವಿಂಡೋ ಅಷ್ಟು ಹೆವಿ ಆಗಿದೆ, ಆ ಕಡೆ ಈ ಕಡೆ ನೂಗ್ತಾ ಇದೆ. ಹೋಗಿ
ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸ್ವಲ್ಪ ವೀಡಿಯೋಗಳು ಜಾಸ್ತಿನೇ ಇದೆ, ಆರಾಮಾಗಿ ಒಂದೊಂದೇ ಬಿಡ್ತೀನಿ. ಅದರಲ್ಲಿ ಬೇರೆ ನಮ್ಮ ಅಣ್ಣ ಬಂದಿದ್ದಾನಲ್ವ, ಅವನ ಜೊತೆಲಿ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಒಂದು ಸ್ವಲ್ಪ ಸುತ್ತಾಡೋದಿರೋದು, ಒಂದು ಸ್ವಲ್ಪ ಅಪ್ಲೋಡು ಲೇಟ್ ಆಗುತ್ತೆ. ಸೊ ಎಸ್, ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಂಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.